ಬರದ ನಡುವೆ ಮೈಸೂರು ದಸರಾ ಆಚರಣೆಗೆ ಸಿದ್ಧತೆಗಳು ನಡೀತಾ ಇದೆ. ಇವತ್ತು ದಸರಾ ಆಚರಣೆ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಭೆ ನಿಗದಿಯಾಗಿದೆ. ಒಂದು ಕಡೆ ಬರ ಇದೆ, ಹೇಳಿಕೊಳ್ಳುವ ಖುಷಿ ಈ ಸಲ ಇಲ್ಲ ಆ ರೀತಿಯಾಗಿ. ಏಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಮಳೆನೇ ಆಗಿಲ್ಲ ವೀಕ್ಷಕರೇ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಸೊ ಹೀಗಾಗಿ ಇಂಥ ಬರದ ಸಂದರ್ಭದಲ್ಲಿ ದಸರಾವನ್ನು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ, ಅದನ್ನು ಬಿಡೋ ಹಾಗಿಲ್ಲ. ಸೊ ಹೀಗಾಗಿ ಇವತ್ತು ಪೂರ್ವ ಸಿದ್ಧತಾ ಸಭೆಯನ್ನು ವಿಧಾನಸೌಧದಲ್ಲಿ ಕರೆಯಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗನ್ನು ಮಾಡ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಬರಗಾಲ ಆವರಿಸಿರುವಂತಹ ಕಾರಣ ಅದ್ಧೂರಿ ದಸರಾ ಆಚರಣೆಗೆ ಈ ಸಲ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಸಿಂಪಲ್ ಆಗಿ ದಸರಾವನ್ನು ಆಚರಣೆ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಅನ್ನೋದು ಇವತ್ತು ನಡೆಯುವಂತಹ ಸಭೆಯಲ್ಲಿ ಒಂದು ತೀರ್ಮಾನ ಆಗಬಹುದು ಅಂತ. ಯಾಕೆಂದರೆ ಕಳೆದ ಬಾರಿ ಬಹಳ ಅದ್ಧೂರಿಯಾಗಿ ದಸರಾ ಮಾಡಿದ್ವಿ. ಯಾಕೆಂದರೆ ತುಂಬ ಚೆನ್ನಾಗಿ ಮಳೆ ಆಗಿತ್ತು, ಬೆಳೆಯೂ ಸಹ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿದರೆ ಕಾವೇರಿ ಮೈದುಂಬಿ ಹರಿದಿದ್ಲು ಕಳೆದ ಬಾರಿ. ಜೂನ್ಗೆ KRS ಡ್ಯಾಮ್ ಭರ್ತಿಯಾಗಿತ್ತು. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲೂ ಸಹ ಒಂದು ರೀತಿಯಾಗಿ ಹಸಿರು ವಾತಾವರಣ, ರೈತರು ಎಲ್ಲರೂ ಸಹ ಬಹಳ ಖುಷಿಯಾಗಿ ತಮ್ಮ ಒಂದು ದಸರಾವನ್ನು ಆಚರಣೆ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿದ್ದರು. ಆದರೆ ಈ ಸಲ ಹಾಗಿಲ್ಲ ಪರಿಸ್ಥಿತಿ. ಹಳೆ ಮೈಸೂರು ಭಾಗ ಅಂತಲ್ಲ, ನಾವು ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಅದೇ ಪರಿಸ್ಥಿತಿ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಅದೇ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ ನಮ್ಮ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳೆಲ್ಲ. ಅದನ್ನು ಹೊರತುಪಡಿಸಿದರೆ ಎಲ್ಲೂ ಮಳೆ ಇಲ್ಲ. ಹೀಗಾಗಿ ಈ ಸಲ ಬಹಳ ಅದ್ಧೂರಿಯಾಗಿ ಏನೇನೇನೋ ಮಾಡೋದಕ್ಕಿಂತ ಕಾರ್ಯಕ್ರಮಗಳನ್ನು ಈ ಸಲ ಬಹಳ ಸಿಂಪಲ್ ಆಗಿ ದಸರಾ ಮಾಡೋಣ ಅನ್ನುವ ಆಲೋಚನೆ ಅಥವಾ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.